ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಎರೆಹಂಚಿನಾಳದಲ್ಲಿ ನಿವೃತ್ತಿ ಹೊಂದಿದ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳಗಿ ಹಿನ್ನೆಲೆ ನೂತನ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಅಬ್ದುಲ್ ಸಾಬ್ ಇಟಗಿ ಹೂಗುಚ್ಛ ನೀಡುವ ಮೂಲಕ ಅಧಿಕಾರ ಸ್ವೀಕಾರ. ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಕೊಪ್ಪಳದ ಎರೆಹಂಚಿನಾಳ ಗ್ರಾಮದಲ್ಲಿ ಸೋಮವಾರ ದಿವಸ ಬೆಳಿಗ್ಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅಬ್ದುಲ್ ರಹಮಾನ್ ಇಟಗಿ ತಮ್ಮ ಕಾರ್ಯ ಕೆಲಸಗಳನ್ನು ಮುಂದುವರೆಸಿದ್ರು. 38,980 ಸಾಲಿನಲ್ಲಿ ಶಿವಣ್ಣ ಶಾಂತಪ್ಪ ಯಾಳಿಗೆ ಅಧಿಕಾರ ಅವಧಿಯಲ್ಲಿ 45 ವರ್ಷದ ಕಾಲ ಎರೆಹಂಚಿನಾಳ ಗ್ರಾಮದಲ್ಲಿ ಪೂರ್ಣ ಅಧಿಕಾರ ನಿಷ್ಠೆಯಿಂದ ತಮ್ಮ ಸ್ವಂತ ಮನೆಯಲ್ಲಿ ಸರ್ಕಾರದ ಯಾವುದೇ ಮನೆ ಬಾಡಿಗೆ ಹಣ ಪಡೆಯದೆ ಭಾರತ ದೇಶ ಸೇವೆಯಂತೆ ಅಂಚೆ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ 45 ವರ್ಷದ ಕಾಲ ಅಧಿಕಾರವನ್ನ ಇಲ್ಲಿಯ ತನಕ ಸಲ್ಲಿಸಿದ್ದಾರೆ. ಸರ್ಕಾರದ ಆದೇಶದಂತೆ ವಯೋಮಿತಿ ಪ್ರಕಾರ 38/2025 ನಿವೃತ್ತಿ ಹೊಂದಿದ ಎರೆಹಂಚಿನಾಳ ಗ್ರಾಮದ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಶಿವಣ್ಣ ಶಾಂತಪ್ಪ ಯಾಳಗಿರಿ ಇವರಿಗೆ ಕೊಪ್ಪಳ ಜಿಲ್ಲಾ ಅಂಚೆ ಕಚೇರಿಯ ಎಸ್ಒ ಅಧಿಕಾರಿಯ ಸಿಬ್ಬಂದಿ ವರ್ಗಗಳಿಂದ ನಿವೃತ್ತರಾದ ಪೋಸ್ಟ್ ಮಾಸ್ಟರ್ ಶಿವಣ್ಣ ಶಾಂತಪ್ಪ ಯಾಳಗಿ ಇವರ ದಂಪತಿಗಳಿಗೆ ಶನಿವಾರ ದಿವಸ ಅವರ ಸ್ವಂತ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. ನಿವೃತ್ತಿ 65 ವರ್ಷದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. ನಮ್ಮ ಅಂಚೆ ಇಲಾಖೆಯಲ್ಲಿ ಸುಮಾರು 65 ವಯಸ್ಸಿನವರೆಗೂ ತಮ್ಮ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ನಮ್ಮ ಅಂಚೆ ಇಲಾಖೆಗೂ ಮತ್ತು ಈ ಒಂದು ಗ್ರಾಮಕ್ಕೂ ಒಂದು ಒಳ್ಳೆಯ ಗೌರವವನ್ನು ತಂದಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಯಾಕಂದ್ರೆ ಅವರು ಒಳ್ಳೆ ರೀತಿ ನಮ್ಮ ಡಿಪಾರ್ಟ್ಮೆಂಟ್ಗಾಯ್ತು ಇಲ್ಲಿ ಒಂದು ಜನರಿಗಾಯ್ತು ಒಳ್ಳೆ ರೀತಿ ಸಹಕಾರ ಕೊಟ್ಟು ಒಂದು ಮಗುವಿನ ಸ್ವಭಾವದಂಥ ವ್ಯಕ್ತಿಗಳವರು. ಯಾಕಂದರೆ ಜಾಸ್ತಿ ಯಾರ ಕೂಡ ಜಗಳ, ಆಮೇಲೆ ಒರಟು ಸ್ವಭಾವ, ಆಮೇಲೆ ಜಾಸ್ತಿ ಉದ್ಯೋಗಕ್ಕೊಳಗಾಗಿ ಸಿಟ್ಟಿನಿಂದ ಮಾತಾಡೋದು ಅಂತ ಯಾವುದಂಥ ಸ್ವಭಾವನ ಅವರು ನಾನು ಕಂಡಂಥ ಅವರು ಇನ್ನೂವರೆಗೆ ಯಾವುದೇ ರೀತಿ ಆ ರೀತಿ ಸ್ವಭಾವನ ಹೊಂದಿಲ್ಲ. ಜನರ ಜೊತೆ ಒಳ್ಳೆಯ ಒಂದು ಭಾವನೆ ಇಟ್ಕೊಂಡು ಯಾವುದೇ ಒಂದು ಫಂಕ್ಷನ್ ಇರಲಿ ಪೋಸ್ಟ್ ಮಾಸ್ಟರ್ ಕರ್ರಿಯಪ್ಪ ಊರಾಗ ಅನ್ನುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಂಥ ಯಾಳಗಿ ಸರ್ ಅವರು ಈ ಒಂದು ನಮ್ಮ ಅಂಚೆಲೆಗೂ ಕೂಡ ಅವರು ಒಳ್ಳೆಯ ರೀತಿಯ ಸೇವೆ ಸಲ್ಲಿಸ್ಯಾರ. ಅದೇ ಉದ್ದೇಶದಿಂದ ನಮ್ಮ ಇವತ್ತು ಕೊಪ್ಪಳ ಅಂಚೆ ನಿರೀಕ್ಷಕರ ಕಾರ್ಯಾಲಯದಿಂದ ಮೊಹಮ್ಮದ್ ಹುಸೇನ್ ಸರ್ ಅಂತೇಳಿ ಅವರು ಈ ಒಂದು ನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಮ್ಮ ಕೊಪ್ಪಳ ಡಿವಿಷನ್ ವತಿಯಿಂದ ಆಗಮಿಸ್ಯಾರ. ಅವ್ರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಸಹಕಾರ ಕೊಟ್ಟು ಮುಂದೆ ಬರುವಂಥ ನಾವು ಯಾವುದೇ ಇಲ್ಲಿ ಪೋಸ್ಟ್ ಮಾಸ್ಟರ್ ಆಗಲಿ BPM ಆಗಲಿ ಅವ್ರು ಬಂದರೂ ಕೂಡ ನಾವು ಅವ್ರಿಗೆ ಒಳ್ಳೆ ರೀತಿ ಸಹಕಾರ ಕೊಟ್ಟು ಅವರು ಈ ಒಂದು ಊರೊಳಗೆ ಒಳ್ಳೆ ರೀತಿ ಅಂಚೆ ಇಲಾಖೆ ಒಳಗೆ ಯಾವುದೇ ಯೋಜನೆ ಬಂದರೂ ಕೂಡ ಆ ಯೋಜನೆಯನ್ನು ಯಶಸ್ವಿ ಆಗೋಕೆ ನಾನು ಕೈ ಜೋಡಿಸ್ತೀನಿ ಅಂತ ಅವ್ರಿಗೆ ಹೇಳ್ಯಾರಂತ ನಾನು ಅನ್ಕೊತೀನಿ. ಯಾಕಂದ್ರೆ ಈ ಹಳೆ ಪೋಸ್ಟ್ ಮಾಸ್ಟರ್ಗೆ ಇರುವಂಥ ನಂಬಿಕೆ ಹೊಸದಾಗಿ ಬಂದವ್ರಿಗೆ ಇರೋದಲ್ಲ. ಒಂದು ವರ್ಷ ಬೇಕು ನಿಕ್ಕೆ ಟೈಮಿಂಗ್ ಬೇಕಂದ್ರೆ ಜನರ ಜೊತೆ ಹೊಂದಾಡ್ಕೊಳಕ. ಅದಕ್ಕೆ ಹಳೆ ಪೋಸ್ಟ್ ಮಾಸ್ಟರ್ ಏನು ಹೇಳ್ತಾರೋ ಅದನ್ನು ಜನರು ಕೇಳುವಂಥ ಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ದಯವಿಟ್ಟು ನಮ್ಮ ಯಾಳಗಿ ಸರ್ ಅವರು ಈ ಒಂದು ನಮ್ಮ ಮುಂದೆ ಬರುವಂಥ ಯಾವುದೇ ಯೋಜನೆ ಇದ್ರೂ ಕೂಡ ಅದಕ್ಕೆ ಅವರು ಒಳ್ಳೆ ರೀತಿ ಸಹಕಾರ ಕೊಟ್ಟು ಆ BPM ಊರಾಗ ಕರ್ಕೊಂಡು ಅಡ್ಡಾಡಿ ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಕೂಡ ಒಂದು 50 ಅಕೌಂಟ್ ಆಗಲಿಲ್ಲ ಅಂದ್ರೆ ಕೂಡ ಒಂದು 10 ಅಕೌಂಟರ ಮಾಡಿಸಿ ಒಂದು ನಮ್ಮ ಅಂಚೆ ಇಲಾಖೆಯನ್ನು ಇನ್ನೂ ಹೆಚ್ಚಿನ ರೀತಿಯೊಳಗೆ ಎರೆಹಂಚಿನಾಳ ಗ್ರಾಮದೊಳಗೆ ಬೆಳೆಯುವಂಥ ಸಹಕಾರವನ್ನು ಕೊಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ಈ ಒಂದು ಬಗ್ಗದೆ ಅದನ್ನೇನಾಗತ್ತಂದ್ರೆ ನಾನು ನೇರವಾಗಿ ಬರಬೇಕು, ನಿಮ್ಗೆ ಹೆಬ್ಬಟ್ಟು ಇಡಬೇಕು, ನನಗೆ ನೇರವಾಗಿ ಕ್ಯಾಂಡಿಡೇಟ್ ಬೇಕು, ಆ ಕ್ಯಾಂಡಿಡೇಟ್ಗೆ ಅಷ್ಟೇ ದುಡ್ಡು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರು. ಆ ವಿಚಾರದಾಗ ಆ ಸಂದರ್ಭದೊಳಗೆ ಅಷ್ಟು ಕಷ್ಟದೊಳಗೆ ಪಾರ ಬಂದಾರಂದ್ರೆ ಶಿವಣ್ಣ ಸರ್ ಯಾಳಗಿ ಸರ್ ಪೋಸ್ಟ್ ಮಾಸ್ಟರ್ ಅಂತ ನಾನು ಹೇಳಿಕೆನಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಅಷ್ಟು ಊರು ಒಳ್ಳೆಯವಾಗ ಇರ್ತಾರೆ, 10 ಮಂದಿ ಕೆಟ್ಟವರು ಇರ್ತಾರೆ. ಆ ಕೆಟ್ಟವ್ರ ಮಧ್ಯದಲ್ಲಿ ಮುನ್ನುಗ್ಗೋದು ಕಷ್ಟ ಇತ್ತು. ಅಂಥ ಕಷ್ಟ ಕಾಲದಲ್ಲೇ ನನ್ನ ಡ್ಯೂಟಿಯನ್ನು ನಾನೇ ಮಾಡವ ಏನಾರು ಮಾಡ್ಕ್ಯಾರ ಅನ್ನೋ ಸಂದರ್ಭದಲ್ಲಿ ಇಂಥ ಒಳಗೆ ಒಂದು ಎಲ್ಲರಿಗೆ ಏನೋ ಒಂದು ಫೋನ್ ಮುಖಾಂತರ ಯಾವುದೋ ಒಂದು ಪೋಸ್ಟ್ ಅಂಚೆ ಕಚೇರಿ ಪೋಸ್ಟ್ ಬಂದ್ರು ಅವ್ರಿಗೆ ನೇರವಾಗಿ ಅವ್ರು ತಲುಪೋಂಥ ವಿಚಾರ ಅವ್ರ ಕಾರ್ಯ ಕೆಲಸಗಳು ಮಾಡ್ಯಾರ. ಅವ್ರಿಗಿನ್ನೂ ದೇವ್ರಿಗೆ ಇನ್ನೂ ಎಷ್ಟಪ್ಪ 45 ವರ್ಷ ಸೇವೆ ಸಲ್ಲಿಸ್ಯಾರಂದ್ರೂ ನನ್ನ ಅನಿಸಿಕೆ ಅವ್ರ ಡ್ಯೂಟಿ ಮಾಡೋ ಲೆಕ್ಕಕ್ಕೆ ನನಗೆ ಕಡಿಮೆ ಆಗುತ್ತೆ. ಇನ್ನೂ ಒಂದು 10-15 ವರ್ಷ ಯಾಕೆ ಅವ್ರ ಡ್ಯೂಟಿ ಕೊಡಬಾರ್ದು ಅಂತ ನನ್ನ ಇದ್ರ ಮ್ಯಾಗ ಬಂದಿತ್ತು. ಏನೋ ಅವ್ರ ಇದ್ರೊಳಗೆ ಇನ್ನೂ ಅಂಚೆ ಇಲಾಖೆ ಒಳಗೆ ಅದೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಯಾರೋ ಒಂದು ವಿದ್ಯಾವಂತರಿದ್ರು ಅವ್ರಿಗೆ ಅವ್ರ ಪರವಾಗಿ ಅವ್ರಿಗೆ ಕೊಡೋಕ್ಕೂ ಇನ್ನೂ ಮುಂದೆ ಅದ್ರ ಕಾಲಾವಕಾಶ ಐತಿ. ಅವ್ರ ಮಾತು ಅಂದ್ರೆ ಇನ್ನೂ ಮುಂದೆ ಕೊಡ್ಬೋದು. ಮುಂದೆ ಅವ್ರು ಹೇಳ್ಕೊಂಡು ಗೈಡೆನ್ಸ್ ಕೊಟ್ಟಾಗ ಮುಂದೆ ಒಯ್ತಾರ ಅನ್ನೋದು ನಂದು ಶಕ್ತಿ ಐತಿ, ಧೈರ್ಯನೇ ಐತಿ. ಈಗ ಇನ್ನೊಂದು ಏನಾಗತ್ತಂದ್ರೆ ಒಂದು ಕೆಲಸ ನಿಮ್ಮ ಪೋಸ್ಟ್ ಇಲಾಖೆಯಿಂದ ಎಲ್ಲ ಕಚೇರಿ ಆಗ್ಬೇಕಾಗಿತ್ತು. ಅಂಥದ್ದು ಸ್ವಂತ ಅವ್ರ ಮನೆಯಲ್ಲೇ ಆ ಕಚೇರಿ ನಡೆಸಿ ಆ ಕಾರ್ಯಗಳನ್ನು ಅವ್ರು ಕೈಗೊಂಡಾರಂದ್ರೆ. ಯಾಕಂದ್ರೆ ಇನ್ನೊಂದು ಮನ್ಯಾಗ ನೀನು ಏನಿದ್ರು ಒಂದು ಹೆಣ್ಮಕ್ಳು ಆಯ್ತು ಏನೋ ಒಂದು ಫ್ಯಾಮ್ಲಿ ಆಯ್ತು ಏನೇ ಇದ್ರು ನೀನು ಹೊರಗೆ ಕಚೇರಿ ಮಾಡ್ಕೊಂಡು ನಿನ್ನ ಕೆಲಸ ನಿರ್ವಹಿಸಿದೆ, ನಿನ್ನ ಕೆಲಸ ಹೊರಗೆ ಮುಗಿಸ್ಕೊಂಡು ಮನೆಗೆ ಬಾ ಅಂತಾರಂದ್ರೆ ಅವರು ಫ್ಯಾಮ್ಲಿ ಸಮೇತಿಗೆ ನಾನು ಅವ್ರ ಪರವಾಗಿ ಫ್ಯಾಮ್ಲಿ ಸಮೇತಿಗೆ ಅಭಿನಂದನೆ ಸಲ್ಲಿಸ್ತೀನಿ.
ಅದು ಕಾರಣ ಅಷ್ಟೇ ಅಲ್ರಿ, ಯಾವುದೇ ಒಂದು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ, ಅಂಚೆ ಇಲಾಖೆಯ ಮೇಲ್ವರ್ಸರ್ ಮೊಹಮ್ಮದ್ ಹುಸೇನ್, ನಿವೃತ್ತಿ ಮುಖ್ಯೋಪಾಧ್ಯಾಯರು ಆದ ಶಿವಣ್ಣ ಈಶಪ್ಪ ಯಾಡ್ಗಿ, ಸಣ್ಣ ಪತ್ರಿಪ್ಪ ಕಮತರ, ಬಸವರಾಜ್ ಪೂನೇದ, ಕೊಪ್ಪಳ ಜಿಲ್ಲೆಯ ನೌಕರ ಸಂಘದ ಅಧ್ಯಕ್ಷರು ಆದ ಅಶೋಕ್ ಮಾಳಿಕೊಪ್ಪ, ಇಟ್ಟಿಗೆ ಪೋಸ್ಟ್ ಮಾಸ್ಟರ್ ನೀಲಕಂಠಯ್ಯ ದ್ಯಾಂಫೋರ್, ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೂಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.